ಇವತ್ತು ತುಮಕೂರಲ್ಲೇ ಬನಶಂಕರಿ ಲೊಕೇಶನ್ ಬಂದು ನಾನು ಲಾಗಿನ್ ಆಗ್ಬಿಟ್ಟು ನಮ್ ಗಾಡಿ ನೋಡಿದ್ರೆ ಫುಲ್ ಗಲೀಜಾಗಿತ್ತು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಸ್ತ್ ಆಗಿ ಅದನ್ನ ಓಡಿಸ್ಬಿಟ್ಟು ಅದಾದ್ಮೇಲೆ ನಿಲ್ಸ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಆದ್ಮೇಲೆ ನಾನು ಡ್ಯೂಟಿ ಮೇಲೆ ಸೀದಾ ಮನೆಗೆ ಬಂದ್ರೆ ಡೋರ್ ಓಪನ್ ಆಯ್ತು. ಮಸ್ತ್ ಆಗಿ ಒಳಗಡೆ ಹೋದೆ. ಇವತ್ತು ನೋಡಿ ನಾನು ಶೂ ಹಾಕೊಂಡು ಹೋಗೋದ್ ಬದಲು ಮಾಮೂಲಿ ಮನೆ ಹತ್ರ ಚಪ್ಪಲಿ ಇರ್ತಾವಲ್ಲ ಅದೇ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅದಾದ್ಮೇಲೆ ಊಟ ಗೀಟ ಮಾಡ್ಕೊಂಡು ಆದ್ಮೇಲೆ ನಮ್ಮಮ್ಮ ಸ್ವೀಟ್ ಕೊಟ್ರು. ಅದನ್ನ ತಿನ್ಕೊಂಡು ನಾನು ಗಾಡಿ ಎತ್ಕೊಂಡು ಸೀದಾ ಹೊರಟು ಬಂದಿದ್ದು ಡ್ಯೂಟಿಗೆ. ಇವತ್ತು ನೋಡಿ ನಮ್ಮ ಸ್ವಾಮಿ ಅವರು ನಮ್ಮ ಇಮ್ರಾನ್ ಅವ್ರ ಮಗಳನ್ನ ಹೋಗ್ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ ಬಂದಾರೆ. ಇವತ್ತು ನಮ್ಮ ಇಮ್ರಾನ್ ಏನೋ ಕೆಲಸದ ಮೇಲೆ ಬೆಂಗಳೂರು ಹೋಗಿರೋ ಕಾರಣ ಅವ್ರ ಮಗಳನ್ನ ನಾವೇ ಕರ್ಕೊಂಡ್ ಬಂದು ಮನೆ ಕಡೆಗೆ ಬಿಟ್ಟು ಬಂದ್ವಿ. ಇವತ್ತು ನಾನ್ ಮಾಡ್ತಿರುವಂತ ಈ ಕೌಂಟರ್ ಅಲ್ಲಿ ಒಬ್ರು ಮೇಡಮ್ ಇದಾರೆ. ಅವರು ಈ ನಾಯಿಗಳಿಗೋಸ್ಕರನೇ ಸಪರೇಟ್ ಬಿಸ್ಕೆಟ್ ತಗೊಂಡ್ಬಂದು ಅವ್ರಕ್ ಹಾಕ್ತಿದ್ದಾರೆ. ನಾನ್ ನೋಡಿರೋ ಪ್ರಕಾರ ಪ್ರತಿ ನಾಯಿಗೂ ಏನಾದ್ರು ಬಿಸ್ಕೆಟ್ ಹಾಕ್ಬೇಕಂದ್ರೆ 10 ರೂಪಾಯಿ ಬಿಸ್ಕೆಟ್ ಹಾಕ್ತಾರೆ. ಇವ್ರು ನೋಡಿದ್ರೆ ಫುಲ್ ಬಂಡ್ಲೆ ತಗೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಬಂಡ್ಲು ಖಾಲಿ ಮಾಡಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಖಾಲಿ ಆಗಿದೆ ಆಗ್ಲೇ. ಸೊ ಸುಮಾರು ಅದನ್ನ ಖಾಲಿ ಮಾಡ್ಬಿಟ್ಟು ಅದ್ರ ಜೊತೆಗೆ ಆಲ್ರೆಡಿ ಇನ್ನೊಂದು ಬಂಡ್ಲು ಕೂಡ ಇಟ್ಕೊಂಡಿದ್ದಾರೆ. ನನ್ಗನ್ಸೋ ಪ್ರಕಾರ ಈ ಮೇಡಮ್ ಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಇದೆ ಅನ್ಸುತ್ತೆ. ಸೊ ಮೇಡಮ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸ್ವಾಮಿ ಅವರು ಕೂಡ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟರು. ಅದಾದ್ಮೇಲೆ ನಾನು ಡ್ಯೂಟಿ ಮಾಡ್ಕೊಂಡು ಮಸ್ತಾಗಿ ಕೂತಿದ್ದೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ನಾನು ಕೂಡ ಮನೆ ಕಡೆಗೆ ಹೊರಟು ಬಂದೆ. ಡಿನ್ನರಿಗೆ ಮಸ್ತಾಗಿ ಚಪಾತಿ ಎಲ್ಲ ಮಾಡ್ತಿದ್ರು ನಮ್ಮಮ್ಮ. ಇವತ್ತು ಹೊರಗಡೆ ಹೋಗಿ ನೋಡ್ತೀನಿ ಮಸ್ತಾಗಿ ಮಳೆ ಕೂಡ ಬಂದ್ಬಿಡ್ತು. ಅದಾದ್ಮೇಲೆ ನಮ್ಮಮ್ಮ ಸೊಪ್ಪಿನ ಜೊತೆಗೆ ಚಪಾತಿ ಮಾಡ್ಕೊಟ್ಟಿದ್ರು. ಅದನ್ನ ತಿನ್ಕೊಂಡು ಹೋಗಿ ಮಲ್ಕೊಂಡೆ ಬಿಟ್ಟೆ.